ಜ್ಯೋತಿರ್ಮಯಿ ಅವರೇ, ನನಗೆ ಈ ಮಾರ್ಕೆಟಿಂಗ್ ಕಂಪನೀಸ್ ಬಗ್ಗೆ ಒಂದು ಕುತೂಹಲ ಇದೆ, ಹೌ ಇಟ್ ವರ್ಕ್ಸ್ ಅಂತ. ಹಿಂದಿಯಲ್ಲಿ ಒಂದು ಸೇಯಿಂಗ್ ಇದೆ, ಜೋ ದಿಕ್ತಾ ಹೇ ವಹಿ ಬಿಕ್ತಾ ಹೇ ಅಂತ. ಆದರೆ ಈ ಮಾರ್ಕೆಟಿಂಗ್ ಕಂಪನಿಗಳು ಮಾಡುವಂಥದ್ದೇನು, ಅದು ಯಾವ ರೀತಿ ಬೇರೆ ಕಂಪನಿಗಳಿಗೆ ಹೆಲ್ಪ್ ಆಗುತ್ತೆ? ಇವಾಗ ಒಂದು ಉದ್ಯಮಕ್ಕೆ ಮಾರ್ಕೆಟಿಂಗ್ ಕಂಪನೀಸ್, ಇವಾಗ ಫಾರ್ ಎನ್ ಎಕ್ಸಾಂಪಲ್ ಹೈಮೈನ್ಸ್ ಹೆಂಗೆ ವರ್ಕ್ ಮಾಡುತ್ತೆ? ಒಂದೆರಡು ಎಕ್ಸಾಂಪಲ್ಸ್ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಒಂದು ಈಗ ಏನಕ್ಕೆ ಮಾರ್ಕೆಟಿಂಗ್ ಮಾಡ್ತೀವಿ ನಾವು ಏನೋ ಒಂದು ಪ್ರಾಡಕ್ಟ್ ಮಾಡಿದಾಗ ಅದನ್ನು ಎಲ್ಲರಿಗೂ ತಿಳಿಸ್ಬೇಕು, ಈ ಥರ ಒಂದು ಇದೆ ಅಥವಾ ಇದರಿಂದ ನಿಮ್ಗೇನು ಉಪಯೋಗ ಆಗ್ಬೋದು ಅಂತ. ಅದನ್ನು ಅವೇರ್ನೆಸ್ ಅಂತ ಕರಿತೀವಿ. ಲೈಕ್ ಪೀಪಲ್ ಆರ್ ಅವೇರ್ ದಟ್ ದಿಸ್ ಎಕ್ಸಿಸ್ಟ್. ಈಗ ಒಂದು ನಮ್ಮ ಬೆಂಗಳೂರಲ್ಲಿ ಏನೋ ಒಂದು ನ್ಯೂ ಟೆಕ್ನಾಲಜಿ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ನೀವು ಬಳಸ್ಕೋಬೇಕು ಅಂದರೆ ಈಗ ಮೆಟ್ರೋ ಬುಕ್ಕಿಂಗಿಗೆ ನಮ್ಮ ಯಾತ್ರಿನಲ್ಲೂ ಬುಕ್ ಮಾಡ್ಬೋದು ಅಂತ ಏನೋ ಒಂದಿರುತ್ತೆ. ಈಗ ಅದನ್ನು ನಿಮಗೆ ತಿಳಿಸ್ಬೇಕು ಅಂತಂದರೆ ಐ ಹ್ಯಾವ್ ಟು ಡೂ ಸಮ್ ಮಾರ್ಕೆಟಿಂಗ್. ಇಲ್ಲಾಂದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಅದರಲ್ಲಿ ಬುಕ್ ಮಾಡ್ಕೋಬೋದು ನನ್ನ ಟಿಕೆಟು ಅಂತ ನಿಮಗೆ ಗೊತ್ತಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಇಟ್ಸ್ ಅ ವಿನ್ ವಿನ್ ಇಫ್ ಯು ಥಿಂಕ್ ಅಬೌಟ್ ಇಟ್ ಅಗೇನ್. ನಿಮಗೆ ಗೊತ್ತಾಗೋದ್ರಿಂದ ನಿಮಗೆ ಅಲ್ಲೋಗಿ ಕ್ಯೂ ಅಲ್ಲಿ ನಿಂತ್ಕೊಳೋದಾಗಲಿ ಅಥವಾ ಕಾರ್ಡ್ ಇಟ್ಕೊಳೋದಾಗಲಿ ಬೇಕಾಗಲ್ಲ, ನೀವೇ ಬುಕ್ ಮಾಡ್ಕೋಬೋದು ಅಂತ. ಫಾರ್ ದೆಮ್ ಇಟ್ ಈಸ್ ದೇ ಆರ್ ಮೇಕಿಂಗ್ ಸಮ್ ಈದರ್ ಕನ್ವೀನಿಯನ್ಸ್ ಆರ್ ಕಮಿಷನ್. ಸೊ ಅದು ದಟ್ಸ್ ಅ ವಿನ್ ವಿನ್, ರೈಟ್? ಎನಿವೇಸ್, ಒನ್ ಪ್ಲಗ್ ಫಾರ್ ನಮ್ಮ ಯಾತ್ರಿ, ನನ್ನ ಫ್ರೆಂಡ್ ಕಂಪ್ನಿ, ಮತ್ತು ನಾನಿವಾಗ ಅಲ್ಲಿ ಇನ್ವೆಸ್ಟರು. ನಮ್ಮ ಯಾತ್ರಿ ಇಸ್ ONDC ಅಂದರೆ ನಮ್ಮ ಭಾರತದ ಕಂಪನಿ, ಓಪನ್ ನೆಟ್ವರ್ಕಲ್ಲಿ ಬಿಲ್ಡ್ ಮಾಡಿರೋದು. ಅವರಲ್ಲಿ ಏನೋ ಕಮಿಷನ್ಸ್ ಎಲ್ಲ ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್. ಬಟ್ ಈಗ ಅವರಿಗೆ ನಾವು ಹೈಮೈನ್ಸ್ ಡಸ್ ದ ಮಾರ್ಕೆಟಿಂಗ್. ಈಗ ಅದರಿಂದ ನಿಮಗೆ ಅವ್ರಿಗೇನು ಬೆನಿಫಿಷಿಯಲಿ ಏನಕ್ಕೆ ಅಂದರೆ ONDCನಲ್ಲಿ ಬಿಲ್ಡ್ ಮಾಡಿರೋದು, ದಟ್ಸ್ ಅ ಈಸಿ ಟ್ರಾನ್ಸಾಕ್ಷನ್. ಈಗ ಅವೇರ್ನೆಸ್ ಏನಿದೆ ಬಿಲ್ಡ್ ಮಾಡಲಿಕ್ಕೆ, ವಿ ಹ್ಯಾವ್ ಟು ಪುಟ್ ಸಮ್ ಅಡ್ವರ್ಟೈಸ್ಮೆಂಟ್ಸ್. ನೀವು ಏನೋ ಇನ್ಸ್ಟಾಗ್ರಾಮಲ್ಲಿ ಹೆಲ್ತಿ ಫುಡ್ ಬಗ್ಗೆ ರೀಲ್ಸ್ ನೋಡ್ತಾ ಇದ್ದರೆ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್, ಅಂದರೆ ಒಂದು ಪರ್ಸನ್ನಿಗೆ ಈ ಥರ ಇಂಟ್ರೆಸ್ಟ್ ಇದೆ ಅಂತ ನಮಗೆ ಗೊತ್ತಾಗಲ್ಲ. ವಿ ಕ್ಯಾನ್ ಸೇ ಪೀಪಲ್ ಹೂ ಲೈಕ್ ಹೆಲ್ದಿ ಫುಡ್, ಅವರಿಗೆ ಈ ಅಡ್ವರ್ಟೈಸ್ಮೆಂಟ್ ತೋರಿಸಿ ಅಂತ ಹೇಳ್ಬೋದು. ಈಗ ನಮಗೆ ಬೇರೆ ಒಂದು ಈಗ ಫುಡ್ ಇಂಡಸ್ಟ್ರಿನಲ್ಲಿ ನ್ಯೂ ಪೆನೆಟ್ರೇಷನ್ ಮಾಡಿಸ್ಬೇಕು ಅಂದರೆ ವಿ ವಿಲ್ ಲುಕ್ ಅಟ್ ಇಂಟ್ರೆಸ್ಟ್ ವಿಚ್ ಆರ್ ಸಿಮಿಲರ್. ಯಾರು ವೆಯ್ಟ್ ಲಾಸ್ ನೋಡ್ತಾ ಇದ್ದಾರೆ ಅಥವಾ ಏನಾದರೂ ಫಿಟ್ನೆಸ್ ಬಗ್ಗೆ ನೋಡ್ತಾ ಇದ್ದಾರೆ ಅಥವಾ ಹೆಲ್ತ್ ಫುಡ್ ಬಗ್ಗೆ ನೋಡ್ತಾ ಇದ್ದಾರೆ, ಅವರಿಗೆ ಈ ಪ್ರಾಡಕ್ಟ್ನ ತೋರಿಸಿ ಅಂತ. ಈಗ ಮೆಟ್ರೋ ಬಗ್ಗೆ ಏನಾದರೂ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದರೆ, ಯಾರು ಡೈಲಿ ಆಫೀಸ್ಗೆ ಹೋಗ್ತಾರೆ ಅಥವಾ ಕಮ್ಯೂಟ್ ಬಗ್ಗೆ ಏನಾದರೂ ಗೂಗಲ್ ಮ್ಯಾಪ್ ಬಳಸ್ತಾ ಇದ್ದಾರೆ, ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ತೋರಿಸೋಣ ಅಂತ. ಸೊ ಇವತ್ತಿನ ದಿನ ಏನಾಗಿದೆ ಅಂದರೆ, ನಾನು ಈಗ ಮುಂಚೆ ಟಿ ವಿ ಕಾಲದಲ್ಲಿ ಹೆಂಗಿತ್ತು ಅಂದರೆ ಟಿ ವಿ ಈಗ ಐ ಕ್ಯಾನ್ ಸ್ಟಿಲ್, ಈಗ ನಿಮ್ಮ ಧಾರಾವಾಹಿಗಳಿರ್ಬೋದು ಅಥವಾ ಸುವರ್ಣ ನ್ಯೂಸ್ ಚಾನಲಲ್ಲಿ ಇರ್ಬೋದು, ಈ ಪರ್ಟಿಕ್ಯುಲರ್ ಟೈಮಿಂಗ್ಸಲ್ಲಿ ನ್ಯೂಸ್ ನೋಡೋರಿಗೆ ಇದನ್ನು ತೋರಿಸೋಣ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ರೈಟ್? ಅದು ಇಟ್ ಈಸ್ ಜಸ್ಟ್ ಟೈಮ್ ಮತ್ತು ಪ್ರೋಗ್ರಾಮ್ ಬೇಸ್ಡ್, ಏನು ಪ್ರೋಗ್ರಾಮ್ ನಡೀತಿದೆ ಅದು. ಬಟ್ ಡಿಜಿಟಲಲ್ಲಿ, ಇಂಟರ್ನೆಟ್ಟಲ್ಲಿ ಏಜು, ಜೆಂಡರ್, ಅವ್ರಿರೋ ಲೊಕೇಶನ್, ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಅಲ್ಲ, ಈ ಏರಿಯಾ ಬೆಂಗಳೂರಲ್ಲಿರೋರು ಅಥವಾ ಈವನ್ ಬೆಂಗಳೂರಲ್ಲಿ ಇಂದಿರಾನಗರಲ್ಲಿರೋರು, ಆ ಥರ ನಾವು ಟಾರ್ಗೆಟ್ ಮಾಡ್ಬೋದು. ಆ ಥರ ಅಡ್ವರ್ಟೈಸ್ಮೆಂಟ್ನ ಈಗ ಕಮ್ಮಿ ದುಡ್ಡಲ್ಲಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಟಿ ವಿ ಅಂದರೆ ಅಟ್ಲೀಸ್ಟ್ ಒಂದು ಟೆನ್ಸ್ ಆಫ್ ಲ್ಯಾಕ್ಸ್ ಅಥವಾ ಒಂದು ಕೋಟಿಗಟ್ಟಲೆ ದುಡ್ಡಲ್ಲಿ ನಾವು ಖರ್ಚು ಮಾಡಬೇಕಾಗುತ್ತೆ. ಈಗ ಕ್ರಿಕೆಟ್ ಅಂದರೆ ಮಿನಿಮಮ್ ಫ್ಯೂ ಕ್ರೋರ್ಸ್ ಅಲ್ವಾ, ಕೋಟ್ಯಾಂತರ ಖರ್ಚು ಮಾಡೋದಷ್ಟೇ IPL ಅಲ್ಲೆಲ್ಲ ತೊಗೊಳಕ್ಕಾಗೋದು. ಬಟ್ ಡಿಜಿಟಲಲ್ಲಿ ಕಮ್ಮಿ ದುಡ್ಡಲ್ಲಿ ನಾವು ಅವೇರ್ನೆಸ್ನ ಮೂಡಿಸ್ಬೋದು, ಜನಗಳಿಗೆ ಅದರ ಪರಿಚಯ ಮಾಡ್ಬೋದು. ಪ್ರಾಡಕ್ಟ್ನ ಪರಿಚಯ ಆದಮೇಲೆ ಅವರು ಅದನ್ನು ಪರ್ಚೇಸ್ ಪಾತ್ ಅಂತೀವಿ, ಅವ್ರು ಅದನ್ನು ಕೊಂಡ್ಕೊಳೋದಕ್ಕೆ ಏನಿರುತ್ತೆ ಅದನ್ನು ನಾವು ಮಾರ್ಕೆಟಿಂಗ್ ಕಂಪ್ನೀಸ್ಗಳು ಹೆಲ್ಪ್ ಮಾಡ್ತಾರೆ. ಈಗ ನಾವು ನೀವು ಅದರಿಂದ ಫೋನ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ತೀರಾ ಅಥವಾ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಹಾಕ್ಬಿಟ್ಟು ಆರ್ಡ್ರ್ ಮಾಡ್ತೀರಾ. ಅದ್ರ ಬಗ್ಗೆ ನಿಮಗೆ ಬೇರೆ ಕ್ವಶನ್ಸ್ ಇದ್ದರೆ ಚಾಟಲ್ಲಿ ಆನ್ಸರ್ ಮಾಡ್ಬೋದಾ, ವಾಟ್ಸಪ್ಪಲ್ಲಿ ಆನ್ಸರ್ ಮಾಡ್ಬೋದಾ, ಅದೆಲ್ಲ ನೀವು ಅದ್ರ ಬಗ್ಗೆ ನಿಮ್ಗೆ ಅರಿವು ಮೂಡಿದ್ಮೇಲೆ ನೀವು ಅದನ್ನು ಕೊಂಡ್ಕೊಳೋದಕ್ಕಿಂತ ಮುಂಚೆ ಒಂದು ಟೈಮ್ ಇರುತ್ತಲ್ಲ, ಅದು ಗಂಟೆಗಳಲ್ಲಿರ್ಬೋದು, ವರ್ಷಗಳು. ಈಗ ಒಂದು ಏನೋ ಅಪಾರ್ಟ್ಮೆಂಟ್ ತೊಗೋಬೇಕು ಅಂದರೆ 6 ತಿಂಗಳು 1 ವರ್ಷನೂ ಕೂಡ ಆಗ್ಬೋದು. ಆ ಪಾತಲ್ಲೂ ಕೂಡ ಮಾರ್ಕೆಟಿಂಗ್ ಬರುತ್ತೆ. ಓಕೆ, ಸೊ ಅವೇರ್ನೆಸ್ ಇಸ್ ದ ಮೇನ್ ಥಿಂಗ್, ಪರ್ಚೇಸ್ ಇಸ್ ದ ಎಂಡ್ ಗೋಲ್. ಲವ್ಲಿ. ಒಂದು ಉದ್ಯಮ ಕಟ್ಟಬೇಕು ಅಂತಂದರೆ ಟೈಮ್ ಮ್ಯಾಟರ್ಸಾ? ಹೆಚ್ಚಿನ ಸಮಯ ಬೇಕಾ, ಕಡಿಮೆ ಸಮಯದಲ್ಲಾಗತ್ತಾ? ಏನದ್ರದ್ದು ಕ್ಯಾಲ್ಕುಲೇಷನ್ಸ್ ಏನು? ಎಲ್ಲ ಥರ ಬಿಸ್ನೆಸ್ ಇರುತ್ತೆ ಭಾವನಾ. ಅಂದರೆ ಈಗ ಒಂದು ಟ್ರೇಡ್
ಅಂತ ಅಂದ್ಕೊಂಡ್ರೆ ಕಮ್ಮಿ ಟೈಮಲ್ಲೂ ನೀವು ಅದನ್ನು ಕಂಪ್ನಿನ ಬೆಳೆಸ್ಬೋದು. ಬಟ್ ಟ್ರೇಡ್ ಕಾಂಟ್ಯಾಕ್ಟ್ಸ್ ಬೇಕು ಅಂತ ಅಂದರೆ, ಈಗ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಟ್ರೇಡ್ ಕಾಂಟ್ಯಾಕ್ಟ್ಸ್ ಹುಡುಕ್ತಾ ಇದ್ದರೆ ವರ್ಷಾನುಗಟ್ಟಲೆ ನಡೆಯುತ್ತೆ. ನೀವು ಚಿಕ್ಕದಾಗಿ ಒಂದೇನೋ ಒಂದು ವಾಟ್ಸ್ಯಾಪಲ್ಲಿ ಈಗ ಏನೋ ಒಂದು ಯಾರೋ ಒಬ್ಬರು ಅಲಾರಾಮ್ ಕ್ಲಾಕ್ ಆ್ಯಪ್ ರಿಲೀಸ್ ಮಾಡ್ತಾರೆ ಅನ್ನಿ, ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ಸ್ವಲ್ಪ ಅಡ್ವರ್ಟೈಸ್ ಮಾಡ್ಬೋದು, ಏನೋ ಅದೊಂದು ಹಂತಕ್ಕೆ ಬಂದಮೇಲೆ ಇಟ್ ಮೈಟ್ ಸೆಲ್, ರೈಟ್? ಸೊ ಬಟ್ ಎನಿ ಸೀರಿಯಸ್ ಬಿಸ್ನೆಸ್ ವಿಲ್ ಟೇಕ್ ಟೈಮ್. ಒಂದು ಜನರಲ್ ರೂಲ್ ಆಫ್ ಥಂಬ್ ಅಂತ ಹೇಳಬೇಕು ಅಂದರೆ, ಎನಿ ಬಿಸ್ನೆಸ್ ವಿಲ್ ಟೇಕ್ ಮಿನಿಮಮ್ 4 years. ಮಿನಿಮಮ್ 4 years ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ಅದು ಬಿಸ್ನೆಸ್ಗೆ ಆಗ್ಬಿಡ್ತು ಅಂತಲ್ಲ, ಅದರಿಂದ ಅದು ಸಕ್ಸಸ್ ಆಗೋಕ್ಕೆ ಚಾನ್ಸಸ್ ಇದೆ ಅಂತ ತಿಳ್ಕೊಳಕ್ಕೆ 4 ವರ್ಷ ಬೇಕು. ಆ ಸಕ್ಸಸ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು 10 ವರ್ಷನಾದರೂ ಬೇಕು ಇನ್ ಜನರಲ್. ನೀವು ಇವತ್ತು ಇದು ಇಲ್ಲಿ ಮೂಢತೆ ನಡೀತಾ ಇರೋದು. ನಾವು ಈಗ ಸುಮಾರು ಟಿ ವಿನಲ್ಲಿ ಬರೋ ಪ್ರೋಗ್ರಾಮ್ಸ್ ಎಲ್ಲ ನೋಡಿಬಿಟ್ಟು, ಇದು ಬೇಗ ನಾನು ದುಡ್ಡು ಮಾಡ್ಬೋದು ಅಂತ 1 ವರ್ಷ 2 ವರ್ಷಕ್ಕೆ ಆಗೋ ಅಂಥದ್ದಲ್ಲ. ಅದು ನಾನು ಒಳ್ಳೆ ಕರೆಕ್ಟ್ ಹಾದಿ ಹಿಡಿದಿದ್ದೀನಿ, ಇದರಿಂದ ನನಗೆ ಯೂನಿಟ್ ಎಕನಾಮಿಕ್ಸ್ ಸರಿ ಇದೆ, ನಾನು ಸ್ಕೇಲ್ ಮಾಡಲಿಕ್ಕಾಗುತ್ತೆ ಅಂತ ಎಲ್ಲ ಗೊತ್ತಾಗೋ ಅಷ್ಟೊತ್ತಿಗೆ 1-2 ವರ್ಷ ಆಗುತ್ತೆ. ಕಸ್ಟಮರ್ಸ್ ಅದನ್ನು ಖುಷಿಯಾಗಿ ಬಳಸೋಕ್ಕೆ 1-4 ವರ್ಷ ಆಗುತ್ತೆ. ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ಅಲ್ಲಿಂದ ಪಾಸಿಟಿವ್ ಜರ್ನಿ, ಅಟ್ಲೀಸ್ಟು ಅಲ್ಲೂ ಗ್ಯಾರಂಟಿ ಇಲ್ಲ. ಬಟ್ ಆಫ್ಟರ್ 4 years ಯು ಕ್ಯಾನ್ ಬಿ ಲೈಕ್, ನಿಮ್ಮಲ್ಲಿ ಸ್ವಲ್ಪ ದುಡ್ಡು ಮಾಡ್ತಾ ಇದ್ರೆ, ನೀವು ಆಲ್ರೆಡಿ ಪ್ರಾಫಿಟ್ ಎಲ್ಲ ಒಂದು ಸಿಸ್ಟಮ್ ಸರಿಯಾಗಿದ್ದರೆ, ಅಟ್ಲೀಸ್ಟ್ ಇನ್ 10 years ಅಲ್ಲಿ ನೀವು ಒಂದು ದೊಡ್ಡ ಸಂಸ್ಥೆಯಾಗಿ ಅದನ್ನು ಎಕ್ಸಿಟ್ ಮಾಡ್ಬೋದು ಅನ್ನೋ ಒಂದು ಚಾನ್ಸಸ್ ಇರುತ್ತೆ. ಓಕೆ, ನಾವು ಲೆಟ್ಸ್ ಕಮ್ ಟು ವಿಮೆನ್ ಆಂಟ್ರಪ್ರನರ್ಸ್. ಬಹಳಷ್ಟು ಜನ ಈಗಿನ ಯಂಗ್ಸ್ಟರ್ಸ್ ಅಂತ ಎಲ್ಲ ಹೆಣ್ಮಕ್ಳು ಕೂಡ ನಮ್ಮದು ಒಂದು ಸಂಸ್ಥೆ ಕಟ್ಟಬೇಕು ಅಂತಿರ್ತಾರೆ. ಅಫ್ಕೋರ್ಸ್ ಜೆಂಡರ್ ಬೇಸ್ ಅಂತ ಅಲ್ಲ, ಎಲ್ರಿಗೂ ಸಂಸ್ಥೆ ಕಟ್ಟಬೇಕು ಅಂತಿರುತ್ತೆ. ಬಟ್ ಐ ಸ್ಟಿಲ್ ಫೀಲ್ ಸ್ಟ್ರಗಲ್ ಆಫ್ ಅ ವುಮೆನ್ ಇಸ್ ಮೋರ್ ದೆನ್ ಮೆನ್ ಅಂತ. ಹೌದಾ? ಹೌದು, 2 ರೀತಿಯಿಂದ. ಒಂದು, ಸ್ಟಾರ್ಟ್ ಮಾಡಲಿಕ್ಕೆ ಒಂದೇನು ಸಪೋರ್ಟ್ ಇರುತ್ತೆ, ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಅಥವಾ ನೀನು ಹೋಗಿ ಮಾಡು, ನೀನು ಪರವಾಗಿಲ್ಲ, ನಾನು ನಿನಗೆ ಇದು ಸಪೋರ್ಟ್ ಮಾಡ್ತೀನಿ ಅಂತ. ನಮ್ಮನೇಲಿ ನಾವಿಬ್ಬರು ಹೆಣ್ಮಕ್ಳು, ಹಾಗಾಗಿ ನಮ್ಮ ತಂದೆ ತಾಯಿ ವರ್ ವೆರಿ ಸ್ಟ್ರಾಂಗ್ ಸಪೋರ್ಟರ್ಸ್ ಆಫ್ ನಾವು ಏನೇ ಮಾಡ್ತೀವಿ ಅಂದರೂ ಅವರು ಹಿಂದೆ ಟಾಕೇ ಇಲ್ಲ ಎಂದೂ ಕೂಡ. ಹುಮ್ಮಸ್ಸಿನಿಂದ ನಮಗೆ ಅದನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಐ ಥಿಂಕ್ ಮನೆಯಿಂದ ಹಿಡಿದು ಫೈನಾನ್ಷಿಯಲ್ ಸಪೋರ್ಟ್ ಮತ್ತು ಈವನ್ ಇನ್ವೆಸ್ಟರ್ ಸಪೋರ್ಟ್ ಎಲ್ಲ ಕೂಡ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಮಟ್ಟಿಗೆ ಅದು ತೊಂದರೆ ಆಗುತ್ತೆ. ದ ಸೆಕೆಂಡ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈ ನೆಟ್ವರ್ಕಿಂಗಲ್ಲಿ ಈಗ ಯಾವುದೇ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಅಂದರೆ, ನಿಮಗೆ ಬೇರೆಯವರಿಂದ ಕಲಿಯೋದು ತುಂಬ ಇರುತ್ತೆ, ಅಥವಾ ಬೇರೆಯವರಿಂದ ನಿಮಗೆ ಬೆನಿಫಿಟ್ ಆಗೋದು ತುಂಬ ಇರುತ್ತೆ. ಈಗ VC ವೆಂಚರ್ ಕ್ಯಾಪಿಟಲ್ ನೆಟ್ವರ್ಕ್ ಬೇಕಾಗುತ್ತೆ, ಅಥವಾ ಟ್ರೇಡರ್ಸ್ ನೆಟ್ವರ್ಕ್ ಬೇಕಾಗುತ್ತೆ. ಈಗ ಸುಮಾರು ಇಲ್ಲಿ ಬಿಕಾಸ್ ಯಾರು ತುಂಬ ಕಮ್ಮಿ ಜನ ಹೆಂಗಸರು ಈ ಉದ್ಯಮಶೀಲತೆಯಲ್ಲಿ ತೊಡ್ಕೊಂಡು ಇರೋದ್ರಿಂದ, ನಾವು ಈಗ ನಮ್ಮ ನೆಟ್ವರ್ಕಲ್ಲಿ ಇರ್ಬೋದು, ಆಂಟ್ರಪ್ರನರ್ಸಲ್ಲಿ ತುಂಬ ಕಮ್ಮಿ ಜನ ಇದ್ದೀವಿ. ಈಗ ಯಾವುದೋ ಒಂದು ಕಾನ್ಫರೆನ್ಸ್ಗೆ ಹೋದಾಗ ಅಲ್ಲಿ ಕೆಲವು ಜನ ಇರ್ತಾರೆ ಮಾತಾಡಲಿಕ್ಕೆ. ವಾಟ್ ಎವರ್ ಇಟ್ ಈಸ್, ಎಲ್ಲರೂ ಪ್ರತಿಯೊಬ್ಬರು ಮೇನ್ ಡಿಫ್ರೆನ್ಸ್ ಏನು, ಈಗ ವೆನ್ ವಿ ಸೇ ಒಬ್ಬರು ಮೆನ್ ಆ್ಯಂಡ್ ವಿಮೆನ್ ಅಂದಾಗ, ನಮ್ಮ ಇಂಡಿವಿಜುವಲ್ ಟ್ರೇಟ್ಸ್, ಎಮೋಷನ್ ಅಟ್ಯಾಚ್ಮೆಂಟ್ ಇರ್ಬೋದು. ಯೂಶಲಿ ವಿಮೆನ್ ಆರ್ ಮೋರ್ ಸೆಂಟಿಮೆಂಟಲಿ ಇದು ಇನ್ವಾಲ್ವ್ಡ್ ಅಂತ. ಅದನ್ನು ಆಲ್ಮೋಸ್ಟ್ ಈಗ ನಾನು ಹೇಳೋ ಪ್ರಕಾರ ಅದನ್ನು ಪಾಪ್ಯುಲರ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಇಫ್ ಯು ಆರ್ ಅ ವಿಮೆನ್ ಯು ಶುಡ್ ಫೀಲ್ ಮೋರ್ ಎಮೋಷ್ನಲ್ ಅನ್ನಂಗೆ. ಅದು ಅಂದರೆ ವಿ ಆರ್ ಆಲ್ಸೋ ಮೋರ್ ಸೆಂಟಿಮೆಂಟಲ್ ಅಬೌಟ್ ಥಿಂಗ್ಸ್. ಬಟ್ ಅಂದರೆ ಅದನ್ನು ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಯು ಕ್ಯಾನ್ ಬಿಲ್ಡ್ ಬಿಸ್ನೆಸಸ್ ಬಿಕಾಸ್ ಆಫ್ ದಟ್ ಸೆಂಟಿಮೆಂಟ್. ಯು ವಿಲ್ ಟ್ರೀಟ್ ಪೀಪಲ್ ಬೆಟರ್, ರೈಟ್? ಅಟ್ ದ ಸೇಮ್ ಟೈಮ್ ಈಗ ಮನೆ ಕಡೆ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಸೊ ದರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಸ್ ಫಾರ್ ಮೆನ್ ಆ್ಯಂಡ್ ವಿಮೆನ್ ಇನ್ ದೇರ್ ಪಾತ್ ಎವ್ರಿ ಡೇ. ಸೊ ವಿಮೆನ್ಗೆ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋ ಒಂದು ಶಬ್ದ ನಾನು ಅದನ್ನು ಯೂಸ್ ಮಾಡೋದಕ್ಕೂ ಇಷ್ಟಪಡಲ್ಲ. ಏನಕ್ಕೆ ಅಂದರೆ ವಿ ಹ್ಯಾವ್ ಮೇಡ್ ಇಟ್ ಸಚ್ ಅ ಬಿಗ್ ಪ್ರಾಬ್ಲಮ್. ವಿ ಆರ್ ನಾಟ್ ಏಬಲ್ ಟು ಬ್ರೇಕ್ ಇಟ್, ರೈಟ್? ಅಂದರೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಐ ಥಿಂಕ್ ದೆರ್ ಹ್ಯಾಸ್ ಟು ಬಿ ಸಮ್ ಹಾರ್ಮನಿ. ಅಲ್ಲಿ ಏನೋ ಒಂದು ಅದನ್ನು ಹ್ಯಾಂಡಲ್ ಮಾಡೋಷ್ಟು ಒಂದು ಕೆಪಬಿಲಿಟಿ ಅನ್ನೋದಕ್ಕಿಂತ ಒಂದು ಸಪೋರ್ಟ್ ಏನಿದೆ ಅದು ಅಲ್ಲಿ ಬೇಕಾಗುತ್ತೆ. ಐ ಥಿಂಕ್ ದಟ್ ಈಸ್ ಅ ಸೆಕೆಂಡ್ ಬಿಗ್ ಥಿಂಗ್. ಮತ್ತು ನೆಟ್ವರ್ಕ್ ಕಮ್ಮಿ ಇರುತ್ತೆ. ಸೊ ಇಟ್ ಈಸ್ ಟ್ರೂ. ಈಗ ಏಂಜಲ್ ಇನ್ವೆಸ್ಟ್ಮೆಂಟಲ್ಲಾಗಿ ತುಂಬ ಜನ ಕಮ್ಮಿ ಇನ್ವೆಸ್ಟರ್ಸ್ ಕೂಡ ಆರ್ ವಿಮೆನ್. ಈಗ ಅಲ್ಲಿ ಹೂಡಿಕೆದಾರರೇ ವಿಮೆನ್ ಇಲ್ಲ ಅಂದರೆ ಅವ್ರು ಹೌ ಡು ದೇ ಈವನ್ ರಿಲೇಟ್ ಟು ಅ ವಿಮೆನ್ಸ್ ಸಿಚುವೇಶನ್ ಆರ್ ಅ ಪ್ರಾಬ್ಲಮ್? ಒನ್ ಆಫ್ ದ ಓಪನ್ ಕ್ವಶನ್ಸ್ ಲಾಟ್ ಆಫ್ ಯಂಗ್ ಪೀಪಲ್ ಆಸ್ಕ್ ಮೀ ಇಸ್ ಲೈಕ್, ಅಯ್ಯೋ ನಾನು ಐ ಮೀನ್ ದ ಏಜ್ ಗ್ರೂಪ್ ಆಫ್ 25 to 30.
ಈಗ ಇನ್ವೆಸ್ಟರ್ಸ್ ದಟ್ಸ್ ಅ ಎಲಿಫೆಂಟ್ ಇನ್ ದ ರೂಮ್. ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ. ಓ ಇವರು ಇನ್ನು ಮದುವೆ ಆಗಿ ಮಕ್ಕಳು ಅಂತ ಹೊರಟೋಗ್ತಾರೆ, ಇವ್ರ ಕಂಪ್ನಿ ಸಂಸ್ಥೆ ಕಟ್ತಾರ ಅಂತ. ಇದನ್ನು ಓಪನ್ ಆಗಿ ಮಾತಾಡೋ ಅಷ್ಟು ಲೈಕ್ ಐ ಥಿಂಕ್ ಆನೆಸ್ಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇಲ್ಲ ನಮ್ಮ ಸಿಸ್ಟಮಲ್ಲಿ. ರೈಟ್, ಅದನ್ನು ಕೇಳ್ಬೋದು. ಈಗ ಯು ಎಸ್ ಅಲ್ಲೆಲ್ಲ ದೇ ಅಟ್ಲೀಸ್ಟ್ ಡಿಸ್ಕಸ್ ವಾಟ್ ಆರ್ ಯುವರ್ ಪ್ಲ್ಯಾನ್ಸ್ ಅಂತ. ಓಕೆ, ನೋ ದಿಸ್ ಈಸ್ ಮೈ ಪ್ಲ್ಯಾನ್, ಐ ಹ್ಯಾವ್ ಫಿಗರ್ಡ್ ಔಟ್ ಹೌ ಟು ಮ್ಯಾನೇಜ್ ದಿಸ್ ಅಂತ ಅಂದರೆ ದೆರ್ ಇಸ್ ನೋ ಇಶ್ಯೂ. ಅದನ್ನು ಕೇಳೋದಕ್ಕೆ ಅದು ಹಂಗಾಗಿ ದುಡ್ಡೇ ಹಾಕಲ್ಲ. ಈಗ ದುಡ್ಡೇ ಹಾಕಿಲ್ಲ ಅಂದರೆ ನೀವು ಹೇಗೆ ಕಟ್ತೀರಾ ಅಲ್ವಾ? ಈಗ ಮೊನ್ನೆ ಯಾರಿಗೋ ಅನ್ಫಾರ್ಚುನೇಟ್ಲಿ ಹೇಳಿದೆ, ಶಿ ಈಸ್ ಅಬೌಟ್ 40 years. ನೋ ಏಜ್ ಇಸ್ ಯುವರ್ ಅಡ್ವಾಂಟೇಜ್ ಅಂದೆ. ಏನಕ್ಕೆ ಅಂದರೆ ಈ ಕ್ವಶನ್ಸೇ ಬರಲ್ಲ. ಸೊ ಡೋಂಟ್ ವರಿ, ವಿ ಸಿ ವಿಲ್ ಪುಟ್ ಮನಿ ಇನ್ ಯು ಅಂದೆ. ಸೊ ಐ ಥಿಂಕ್ ಇದು ಇಟ್ಸ್ ಅನ್ಫಾರ್ಚುನೇಟ್ ಇನ್ ದ ಇಂಡಸ್ಟ್ರಿ, ಬಟ್ ಐ ಥಿಂಕ್ ವಿ ನೀಡ್ ಟು ಸಪೋರ್ಟ್ ಮೋರ್ ವಿಮೆನ್. ಲವ್ಲಿ.